ಪೋಕ್ಸೋ ಕೇಸ್ನಲ್ಲಿ ಚಿತ್ರದುರ್ಗದ ಮುರುಘಾಶ್ರೀ ನಿರ್ದೋಷಿ ಅಂತೇಳಿ ಚಿತ್ರದುರ್ಗದ 2ನೇ ಹೆಚ್ಚುವರಿ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗದ ಮುರುಘಾಶ್ರೀಯ ವಿರುದ್ಧ ಆರಂಭದಿಂದಲೂ ಹೋರಾಟವನ್ನು ಮಾಡಿದಂತಹ ಮೈಸೂರಿನ ಒಡನಾಡಿ ಸೇವಾ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಸ್ಟ್ಯಾನ್ಲಿ ಅವರು ನನ್ನೊಟ್ಟಿಗಿದ್ದಾರೆ. ತೀರ್ಪಿನ ಬಗ್ಗೆ ಅವರು ಯಾವ ರೀತಿ ಉಲ್ಲೇಖವನ್ನು ಮಾಡ್ತಾರೆ ತೀರ್ಪನ್ನು ಅಂತೇಳಿ ಅವ್ರನ್ನ ಕೇಳೋಣ. ಸರ್, ಈಗ ಆರಂಭ ಮೈಸೂರಲ್ಲೇ ಕೇಸ್ ದಾಖಲಾಗಿದ್ದು, ತಡರಾತ್ರಿ ಹೊತ್ತಿನಲ್ಲಿ ದಾಖಲಾದಂಥ ಕೇಸ್, ಈಗ ಮಕ್ಕಳು ಕೂಡ ತಮ್ಮಲ್ಲಿಯೇ ಇದ್ದಾರೆ. ಕೇಸ್ ಇದೀಗ ಮುರುಘಾಶ್ರೀ ನಿರ್ದೋಷಿ ಅಂತೇಳಿ ತೀರ್ಪನ್ನು ಕೊಟ್ಟಿದೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇದೊಂದು ನಿರಾಶಾದಾಯಕವಾದಂಥ ತೀರ್ಪು ಮಕ್ಕಳ ಪರವಾಗಿ ನೋಡೋದಾದರೆ. ಮತ್ತು ಇದೊಂದು ನಾವು ವಾಸ್ತವದಲ್ಲಿರೋದ್ರಿಂದ ಇದೇನು ಅನಿರೀಕ್ಷಿತ ಅಂತ ಅಲ್ಲ. ಹಾಗಾಗಿ ನನಗೇನು ತುಂಬ ಏನು ಆಘಾತ ಆಗ್ಬಿಡ್ತು ಅಥವಾ ಇನ್ಯಾವುದೋ ನೋವು ಇದಾಗ್ಬಿಡ್ತು ಅಂತ ಏನಿಲ್ಲ. ಮೋರ್ ಓವರ್ ಇದೇನು ನನ್ನ ಪರ್ಸ್ನಲ್ಲಾಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾವು ಕೆಲಸ ಮಾಡೋದು ಮಕ್ಕಳಿಗೋಸ್ಕರ. ಅಂದರೆ ಒಬ್ಬ ಪ್ರೊಫೆಷ್ನಲ್ಲಾಗಿ ಮಕ್ಕಳ ಪರವಾಗಿ ನಿಂತು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಷ್ಟೇ ನಮ್ಮ ಕೆಲಸ. ಹಾಗಾಗಿ ನನಗೆ ಏನೂ ನೋವಾಗದಿರ್ಬೋದು, ಆದರೆ ಮಕ್ಕಳಿಗೆ ಖಂಡಿತ ನೋವಾಗಿರುತ್ತೆ. ಮಕ್ಕಳು ನ್ಯಾಯವನ್ನು ಹುಡುಕಾಟದಲ್ಲೇ ಇದ್ದರು ಅವತ್ತಿಂದನೂ ಕೂಡ. ಮತ್ತು ಅವರಿಗೆ ಅವ್ರದ್ದೇ ಆದಂಥ ಪ್ರಶ್ನೆಗಳಿದ್ದು, ನಾವು ಯಾಕೆ ಮುಖ ಮುಚ್ಕೊಂಡಿರಬೇಕು, ನಾವು ಯಾಕೆ ನಮ್ಮ ಹೆಸರು ಹೇಳ್ಬಾರ್ದು, ನಾವು ಯಾಕೆ ನಮ್ಮನ್ನು ಯಾಕೆ ನೀವು ಜನರ ಮುಂದೆ ಇಂಟ್ರೊಡ್ಯೂಸ್ ಮಾಡಲ್ಲ, ನಮ್ಮ ಒಳ್ಳೆ ಕೆಲಸಗಳು ನಾವು ಮಾಡಿದಾಗ ನಾವು ಯಾಕೆ ಇಂಟ್ರೊಡ್ಯೂಸ್ ಮಾಡಲ್ಲ, ಇಲ್ಲ ನೀವು ಮುಖ ಮುಚ್ಕೊಂಡಿರ್ಬೇಕಮ್ಮ, ನಿಮ್ಗೆ ತೋರಿಸೋಂಗಿಲ್ಲ, ಪೋಕ್ಸೋ ಕಾನೂನು ಇರೋದೇ ಆ ಥರ, ಹಿಂಗೆ ಏನೇನೋ ಹೇಳ್ಕೊಂಡು ಬರ್ತಾ ಇರ್ತೀವಲ್ಲ. ಆ ಮುಗ್ಧ ಮಕ್ಕಳ ಪ್ರಶ್ನೆಗಳು, ಅದಕ್ಕೆ ಉತ್ತರ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿಲ್ಲ ಅಂತಂದರೆ ಈ ವ್ಯವಸ್ಥೆಯಲ್ಲಿ ಯಾರೂ ಕೊಡಲಾರರು, ಯಾವ ನ್ಯಾಯಾಧೀಶರು ಕೊಡಲಾರರು ಅವ್ರು ಕೇಳೋ ಪ್ರಶ್ನೆಗಳಿಗೆ. ಆದರೆ ಅವರ ಜೀವನವನ್ನು ಪುನರ್ನಿರ್ಮಾಣ ಮಾಡಿಕೊಡುವಂತಹ ದೊಡ್ಡ ಜವಾಬ್ದಾರಿ ನಮಗಿದೆ. ಮತ್ತು ಅವರಿಗೆ ಒಂದು ಸೆನ್ಸ್ ಆಫ್ ಜಸ್ಟಿಸ್ ಒದಗಿಸಿಕೊಡುವಂತಹ ಒಂದು ಜವಾಬ್ದಾರಿ ನಮ್ಮ ಮೇಲೇ ಇದೆ. ಅಂದರೆ ಸರ್ಕಾರಕ್ಕೂ ಇರಬೇಕು, ವ್ಯವಸ್ಥೆಗಿರಬೇಕು. ಅನ್ಫಾರ್ಚುನೇಟ್ಲಿ ಇಲ್ಲಿ ಒಂದು ವರ್ಗ ಈ ಯಥಾಸ್ಥಿತಿ ವಾದವನ್ನು ಎತ್ತಿ ಹಿಡಿಯುವ ಕಡೆ ಕೆಲಸ ಮಾಡ್ತಾ ಇರುತ್ತೆ ಅಹರ್ನಿಶಿ. ಅದು ಬಲಿಷ್ಠರ ಪರವಾಗಿಯೇ ಇರುವಂಥದ್ರ ಬಗ್ಗೆ ನಮಗೆಲ್ಲ ಗೊತ್ತಿರುವಂಥದ್ದು. ಆದರೆ ಆಶಯಗಳು ಏನೋ ಆ ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಅಂತ. ಆದರೆ ನ್ಯಾಯ ಅನ್ನುವಂಥದ್ದು ಎರಡು ಬಗೆಯಲ್ಲಿ ಸಿಗುತ್ತೆ ಅನ್ನುವಂಥದ್ದನ್ನು ಒಬ್ಬ ನಾಗರಿಕ ಗಮನಿಸ್ತಾ ಇರ್ತಾನೆ. ಬಡವ್ರಿಗೊಂದು ನ್ಯಾಯ ರೀ, ದೊಡ್ಡವ್ರಿಗೊಂದು ನ್ಯಾಯ ಅನ್ನುವಂಥದ್ದು ಮಾಮೂಲಿ ಮನುಷ್ಯ ಮಾತಾಡ್ಕೊಳ್ಳೋ ಸ್ಥಿತಿ ಇದೆ. ಅದು ಬದಲಾಗಿಸ್ಬೇಕಾಗಿತ್ತು. ಇಲ್ಲ, ಇದು ಎಲ್ಲರಿಗೂ ಒಂದೇ ಥರ ನ್ಯಾಯ ಇದೆ. ಅದರಲ್ಲೂ ಕೂಡ ಬಲಿಷ್ಠರನ್ನು ನಾವು ಮೊದಲು ಒಳಗೆ ಕಳಿಸ್ಬಿಡ್ತೀವಿ ಅಂತ ಹೇಳುವಂಥದ್ದು ಯಾವಾಗ ಒಂದು ಸಂದೇಶ ರವಾನೆ ಆಗುತ್ತೆ, ಅವತ್ತು ತಳಮಟ್ಟದಲ್ಲಿರುವಂತಹ ಆರೋಪಿಗಳಿಗೂ ಅವ್ರು ಪದರಾಡ್ತಾರೆ, ತರಗುಡ್ತಾ ಹೋಗ್ತಾರೆ. ಈಗ ಏನಾಗುತ್ತೆ, ಏನಾದರೂ ಮಾಡಿ ಜಯಿಸ್ಕೊಂಬರ್ಬೋದು ಅಂತ ಹೇಳೋ ಸಂದೇಶಗಳು ಬರ್ತವೆ. ನಾನು ಇಲ್ಲಿ ಏನೇನೋ ಇಲ್ಲದಿದ್ದರೆ ಇಷ್ಟು ಮಾತಾಡ್ತಿರಲಿಲ್ಲ. ಆದರೆ ಈ ಮಕ್ಕಳನ್ನು ಸಲಹೋದೇ ತುಂಬ ದೊಡ್ಡ ಸಂಕಟ ಆಗೋಗಿದೆ. ಇನ್ನೊಂದಂತಹ ಮಕ್ಕಳಿದ್ದಾರಲ್ಲ, ಅದರಲ್ಲೂ ಲೈಂಗಿಕ ಶೋಷಣೆಗೊಳಪಟ್ಟಂತಹ ಮಕ್ಕಳ ಮನೋಸ್ಥಿತಿ ಹದಗೆಟ್ಟೋಗಿರುತ್ತಲ್ಲ, ಅದನ್ನು ಮತ್ತೆ ಒಂದು ಒಳ್ಳೆಯ ಸ್ಥಿತಿಗೆ ತರುವಂಥದ್ದು, ಮತ್ತು ಅವರ ಭವಿಷ್ಯದಲ್ಲಿ ಅವರಿಗೊಂದು ಆಸಕ್ತಿ ಮೂಡಿಸುವಂಥದ್ದು ನಮ್ಮಂತಹ ವ್ಯಕ್ತಿಗಳಿಗೆ ತುಂಬ ಕಷ್ಟ. ಇದು ಮಕ್ಕಳ ಜೊತೆ ಮಾತನಾಡಿದ್ರೆ ಮಕ್ಕಳು ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅನ್ಸುತ್ತೆ. ನೀವೇ ಹೇಳೋದು ಹಾಗೆ, ನಮಗೆ ನ್ಯಾಯ ಸಿಗುತ್ತೆ, ನಾವು ದೌರ್ಜನ್ಯಕ್ಕೆ ಒಳಗಾಗಿದ್ದೀವಿ, ನಾವು ಸಂಕಷ್ಟಕ್ಕೆ ಸಿಲುಕಿದ್ದೀವಿ, ಮತ್ತು ಅಲ್ಲಿನ ಒಂದು ಕಪಿಮುಷ್ಟಿಯಿಂದ ಹೊರಗೆ ಬಂದು ಸ್ವತಂತ್ರವಾಗಿ ನಾವು ಬದುಕ್ತಾ ಇದ್ದೀವಿ, ಆದರೂ ಕೂಡ ಅಂದಿನ ಘಟನೆಗಳು ಘಾಸಿಗೊಂಡಿವೆ ಅಂತೇಳಿ ಮಕ್ಕಳು ನಿಮ್ಮ ಜೊತೆಗೆ ಸಾಕಷ್ಟು ಚರ್ಚೆಯನ್ನು ಮಾಡಿದರು. ಈ ಕೇಸ್ ಸಂಬಂಧಪಟ್ಟಂಗೆ ಕೊಟ್ಟಂಥ ತೀರ್ಪಿನ ಮೇಲೆ ಮಕ್ಕಳ ಮನಸ್ಥಿತಿ ಯಾವ ರೀತಿ ಇದೆ ಅಂತ, ಅದಾದಮೇಲೆ ಮಕ್ಕಳ ಜೊತೆ ಮಾತನಾಡಿದ್ರ ಅಂತ? ಇಲ್ಲ, ಅದಕ್ಕೆ ಈಗ ನಾನು ಇನ್ನೂ ಮಕ್ಕಳನ್ನ ಮಾತಾಡಿಸ್ಲಿಲ್ಲ. ಅಂದರೆ ತೀರ್ಪು ಬರೋಕ್ಕಿಂತ ಮೊದಲು ಮಕ್ಕಳ ಜೊತೆಯಲ್ಲಿ 1-2 ತಾಸು ಮಾತಾಡಿದ್ದಿದೆ, ಅವ್ರಿಗೆ ಕೌನ್ಸ್ಲಿಂಗ್ ಮಾಡಿದ್ದಿದೆ, ಕೆಲವ್ರು ಕಣ್ಣೀರು ಹಾಕಿದ್ದಿದೆ. ಸಿಗುತ್ತಾ ನಮಗೆ ಇವತ್ತು ಟೆನ್ಷನ್ ಮಾಡ್ಕೊಂಡಿದ್ದಾವೆ ಮಕ್ಕಳು. ಟೆನ್ಷನ್ ಮಾಡ್ಕೋಬೇಡ್ರಪ್ಪ, ಇದು ನ್ಯಾಯ ಇಲ್ಲಿ ನಿಮಗೆ ಸಿಗ್ಬೋದು, ಸಿಗದೇ ಇರ್ಬೋದು. ಸಿಗದೇ ಇದ್ದರೆ ಟೆನ್ಷನ್ ಮಾಡ್ಕೋಬೇಡಿ, ಯಾಕೆಂದರೆ ಅವರು ಅನಾಹುತಗಳು ಮಾಡ್ಕೋಬಾರ್ದಲ್ವ. ಹಾಗಾಗಿ ಅವರಿಗೆ ಮುಂದೆ ಒಂದು ಆಶಾಭಾವನೆಯನ್ನು ಹುಟ್ಟಿಸುವಂಥದ್ದು. ಒಂದು ಹೈಕೋರ್ಟ್ನಲ್ಲಿ ಮತ್ತೆ ಹೋಗ್ಬೋದು, ಅಲ್ಲಿ ನಾವು ಪ್ರಶ್ನಿಸ್ಬೋದಮ್ಮ. ಅದು ಬಿಟ್ಟರೆ ನಾವು ಸುಪ್ರೀಂ ಕೋರ್ಟ್ ತನಕ ಹೋಗೋಣ, ಡೋಂಟ್ ವರಿ ಅಂತ ಹೇಳುವಂಥದ್ದನ್ನು ಒಬ್ಬ ಪೋಷಕನಾಗಿ ನಾವು ಮಾಡಬೇಕು.
ಆ ಕೆಲಸವನ್ನು ಮಾಡಿದ್ದೀನಿ ಅಷ್ಟೇ. ಈಗ ಅವ್ರನ್ನ ಹೋಗಿ ಕಾಣಬೇಕು, ಈಗ ಒಳಗಡೆ ಇನ್ನೂ ಹೋಗಲಿಲ್ಲ ನಾನು. ಸರ್, ಈಗ ಕೋರ್ಟ್ ತೀರ್ಪು ಈಗ ತಳಹಂತದ ನ್ಯಾಯಾಲಯ ಈಗಾಗಲೇ ನಿರ್ದೋಷಿ ಅಂತ ತೀರ್ಪು ಕೊಟ್ಟಿದೆ. ಈ ಕೇಸಿಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳೇನಾದರೂ ವೀಕ್ನೆಸ್ ಇತ್ತ? ಈ ಒಂದು ವೀಕ್ ಸಾಕ್ಷಿಗಳನ್ನು ಮಾಡಿಯೇ ನಿರ್ದೋಷಿ ಅಂತೇಳಿ ನ್ಯಾಯಾಲಯದ ಕಣ್ತಪ್ಪಿಸಿ ಈ ಒಂದು ಪ್ರಕರಣದಲ್ಲಿ ಕಾಣದ ಕೈಗಳು ಕೆಲಸ ಮಾಡಿದೆಯಾ ಹೇಗೆ ಅಂತ? ಹಾಗೆ ಹೇಳಲಿಕ್ಕೆ ಬರೋದಿಲ್ಲ ನನಗೆ. ಇವಾಗ ತೀರ್ಪಿನ ಒಂದು ಪ್ರತಿ ನನ್ನ ಕೈ ಸೇರಿದ ಮೇಲೆ ನಾವು ಅದನ್ನ ಸ್ಟಡಿ ಮಾಡಿದ ಮೇಲೆ ಎಲ್ಲಿ ಲೋಪಗಳಾಗಿದ್ದಾವೆ ಅಂತ ನೋಡ್ಬೋದು, ಅದರ ಆಧಾರವಾಗಿ ಹೇಳ್ಬೋದು. ಆದರೆ ನಾನು ಕಣ್ಣಾರೆ ಕಂಡಂಥ ಸತ್ಯಗಳು, ಯಾರ್ಯಾರು ಕೆಲಸ ಮಾಡಬೇಕಾಗಿತ್ತು ಸ್ಪಷ್ಟವಾಗಿ ಅವನ ಕಾಯಕವನ್ನು ಅವನು ಸರಿಯಾಗಿ ಮಾಡದೇ ಇರೋದರಿಂದ, ಅದನ್ನು ಎಲ್ಲೋ ಮಾರಾಟಕ್ಕೆ ಇಟ್ಟಿರೋದ್ರಿಂದ, ಅಥವಾ ಅಲ್ಲಿ ಭ್ರಷ್ಟತೆ ಎದ್ದಿರೋದ್ರಿಂದ ಈ ಲೋಪಗಳು ಅವ್ರು ಮಾಡಿರ್ತಾರೆ, ಭಾಳಷ್ಟು ಮಾಡಿರ್ತಾರೆ. ಉದಾಹರಣೆಗೆ ಹೇಳೋದಾದರೆ ಬೇಕಾದಷ್ಟು ಸಿಗುತ್ತೆ ನಮಗೆ. ಈಗ ಮಾಜರು ಮಾಡೋ ಸಂದರ್ಭದಲ್ಲಿ ಆರೋಪಿಗಳಿರಬಾರ್ದು. ಆರೋಪಿ ಸ್ಥಳದಲ್ಲಿ ಮಾಜರು ಮಾಡಬೇಕಾದ್ರೆ ಆರೋಪಿಗೂ ಮತ್ತು ಇವ್ರಿಗೂ ಅವರ ಇರುವಿಕೆನೇ ಒಂದು ಪ್ರಶ್ನೆ ಉಂಟು ಮಾಡುತ್ತೆ, ಒಂದು ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ. ಅವರ ಯಾರು ಬೆಂಬಲಿಗರು ಇರುವ ಸ್ಥಳದಲ್ಲಿ ಆ ಮಕ್ಕಳು ಓಡಾಡುವಂಥ ಸ್ಥಿತಿ ಬಂದಿತ್ತು, ಅಂಥದ್ದು ಮಾಡಿರ್ತಾರೆ. ಈಗ CWC ಅವರು ದಿನಕ್ಕೆ 90ಕ್ಕೂ ಹೆಚ್ಚು ಜನರ ಒಂದು ಕೌನ್ಸ್ಲಿಂಗ್ ಮಾಡಿ ಅದರ ರಿಪೋರ್ಟನ್ನು ಒಂದೇ ದಿವಸದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಇದು ಸಾಧ್ಯನಾ? ಇದೆಲ್ಲವೂ ಕೂಡ ಮಾಡಿರ್ತಾರೆ ಈ ರೀತಿಯಾಗಿ. ಅಥವಾ ಒಂದು FIR ಆದಮೇಲೆ ಒಂದು 8-10 ದಿವಸ ಅವ್ರನ್ನ ಅರೆಸ್ಟೇ ಮಾಡೋದಿಲ್ಲ, ಪೋಕ್ಸೋ ಆರೋಪಿಯನ್ನು. ಇವೆಲ್ಲ ಏನಾಗುತ್ತೆ, ಏನು ಹೇಳುತ್ತೆ? ಇದು ಸ್ವಲ್ಪ ದೊಡ್ಡವರಿದ್ದಾರೆ, ಇದನ್ನು ನೋಡ್ಕೊಂಡು ಮಾಡಿ ಅಂತ ಹೇಳುವ ಸಂದೇಶ ಎಲ್ಲೆಲ್ಲಿಂದನೂ ಬಂದಿರುತ್ತೆ. ಅದು ಈ ಅಭಿರಕ್ಷಣೆ ಅನ್ನುವಂಥದ್ದನ್ನು ಕೊಡಬಾರ್ದಿತ್ತು. ಎಲ್ಲರಿಗೂ ನಮ್ಮ ದೇಶದಲ್ಲಿ ಸಮಾನವಾಗಿ ನೋಡುವಂಥದ್ದನ್ನು ಕಾನೂನು ಮಾಡಬೇಕು. ಇಲ್ಲ ಆ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಜನಗಳೆಲ್ಲ ಅವ್ರ ಪರವಾಗಿ ನಿಂತಿರ್ತಾರೆ, ತುಂಬ ದೊಡ್ಡ ವ್ಯಕ್ತಿಗಳೆಲ್ಲ ಇವತ್ತೇನು ಕಾನೂನನ್ನು ಎದುರಿಸ್ತಾ ಇದ್ದಾರೆ, ಅವರೂ ಕೂಡ ಏನೇನು ಆಗೋದಿಲ್ಲ, ಅವರು ನಮ್ಮ ಹಿರಿಯರಿದ್ದಾರೆ, ಅವ್ರ ಪರವಾಗಿ ನಾವು ಇರ್ತೇವೆ ಅಂತ ಬರ್ತಾರೆ. ರಿಟೈರ್ಡ್ ಆದಂತಹ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ನಿಂತ್ಕೊಳ್ಳಿ, ಪೊಲೀಸ್ ಅಧಿಕಾರಿಗಳು ಅವ್ರ ಜೊತೆಲಿ ನಿಂತ್ಕೊಂಡಾಗ ಅವ್ರ ಕೆಳಗೆ ಜೂನಿಯರ್ ಅಧಿಕಾರಿಗಳು ಏನು ಕೆಲಸ ಮಾಡೋಕ್ಕಾಗುತ್ತೆ? ರಿಟೈರ್ಡ್ DGಗಳೇ ಅವತ್ತು ನಿಂತಿದ್ದರು, ಅವ್ರ ಜೊತೆಯಲ್ಲಿ ನಿಂತು ಮಾತಾಡಿದಾಗ ಈಗ ಚಾಲ್ತಿಲಿಕ್ಕೆ ಇರುವಂತಹ ಕೆಲಸ ಮಾಡುವಂತಹ ಸಣ್ಣ ಪುಟ್ಟ ಅಧಿಕಾರಿಗಳು, ಅದು SP ಆಗ್ಬೋದು, ಮತ್ತೊಬ್ಬರು ಆಗ್ಬೋದು, ರಿಟೈರ್ಡ್ DG ಬಂದು ನಿಂತಿದ್ದಾರೆ ಅಂತಂದರೆ ಒಂದು ಗೌರವಯುತವಾಗಿ ನೋಡ್ತಾರೆ, ಅವ್ರು ಹೇಳೋ ಮಾತುಗಳನ್ನ ಕೇಳ್ತಾರೆ. ಸರ್, ಈಗ ಈ ಕೇಸಲ್ಲಿ ಈಗ ನಿರ್ದೋಷಿನ ತೀರ್ಪು ಬಂದಿದೆ, ಕೇಳಂತಂದೇ ಮುಂದಿನ ಸ್ಟೆಪ್ ಯಾವ ರೀತಿ ಇರುತ್ತೆ ಕಾನೂನು ಹೋರಾಟ? ಭಾಳ ಸರಳ. ಈ ಹೋರಾಟವನ್ನು ಸರ್ಕಾರ ಹೈಕೋರ್ಟ್ನಲ್ಲಿ ಮಾಡಬೇಕು ಅಂತ ನಾವು ಆಗ್ರಹಿಸ್ತೇವೆ. ಅವ್ರ ಜೊತೆಯಲ್ಲಿ ನಮ್ಮ ಒಬ್ಬರು ಸಹಾಯಕ ಪಬ್ಲಿಕ್ ಪ್ರಾಸಿಕ್ಯೂಟರ್ ಒಬ್ಬರನ್ನ ನಾವು ನೇಮಿಸ್ತೇವೆ, ಅವರು ಅದನ್ನು ನೋಡ್ಕೊಳ್ತಾರೆ. ನಮಸ್ಕಾರ. ಇದು ಒಡನಾಡಿ ನಿರ್ದೇಶಕರಾಗದಂತಹ ಸ್ಟ್ಯಾನ್ಲಿ ಅವರ ಮಾತು. ಕ್ಯಾಮ್ರಾಮನ್ ಧನು ಜೊತೆ ಸುರೇಶ್ B, ಗ್ಯಾರಂಟಿ ನ್ಯೂಸ್, ಮೈಸೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.